ಎಲ್ರಿಗೂ ನಮಸ್ಕಾರ. ಇದು ಸಂಡೇ ವಿಡಿಯೋ. ಸಂಡೇ ಒಂದು ಮೇಕಪ್ ಆರ್ಡ್ರ್ ಇತ್ತು ನನಗೆ, ಅಮ್ಮ ಮಗಳು ಇಬ್ರಿಗೂ. ಇದು ಗೃಹ ಪ್ರವೇಶದ್ದು ಮೇಕಪ್ಪು. ಸೊ ಅವರು ಸಾಟರ್ಡೆ ನೈಟು ನನಗೆ ಅವ್ರು ಹೇಳಿದ್ದು 9:30 ಆಗೋಗಿತ್ತು ಅನಿಸುತ್ತೆ. ಅವಾಗ ಬಂದು ನಾಳೆ ನಮಗೆ ಮೇಕಪ್ ಬೇಕು ಅಂತ ಹೇಳಿದ್ರು. ಸೊ ಸರಿ ಆಯಿತು ಅಂತೇಳಿ ಒಪ್ಕೊಂಡೆ. ಇನ್ನು ಬೆಳಿಗ್ಗೆ 7 ಗಂಟೆಗೆ ಬೇಕು ಅಂತ ಹೇಳಿದರು. ಸರಿ ಆಯಿತು ಅಂತ ನಾನು 6 ಗಂಟೆಗೆ ಎದ್ಬಿಟ್ಟು ಕಾಫಿ ಎಲ್ಲ ಕುಡ್ಕೊಂಡು ಆರಾಮಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಅವ್ರು ಫೋನ್ ಮಾಡಿ ಬೆಳಗ್ಗೆ ಮಾರ್ನಿಂಗು, ಇಲ್ಲ ಮೇಡಮ್ ನೀವು 6 ಬರಬೇಕು, 7ಗೆ ನಾವು ರೆಡಿ ಇರಬೇಕಂತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ 6 ಗಂಟೆಗೆ ಎದ್ಬಿಟ್ಟು ಹಂಗೆ ಹೋದೆ ನಾನು ಬೇಗನೆ ಪಾರ್ಲರ್ಗೆ. ನೋಡಿ, ಇದು ಅಮ್ಮ ಅವ್ರದ್ದು ಮೇಕಪ್ಪು. ಹೆಂಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಬೆಳಗ್ಗೆ 6 ಗಂಟೆಗೆ ಹೋಗಿ ಯಾವುದೂ ಪ್ರಿಪ್ರೇಷನ್ ಇರಲೇ ಇಲ್ಲ, ಯಾಕೆಂದ್ರೆ ಅವ್ರು ಸಡನ್ಲಿ ಹೇಳಿದ್ರಿಂದ. ಇನ್ನು ನನಗೆ ಬೇರೆ ಸ್ಟಿಚಿಂಗ್ ಆರ್ಡ್ರ್ಗಳು ಹೆವಿ ಇರೋದ್ರಿಂದ ತುಂಬಾ ರಿಸ್ಕ್ ಆಯಿತು. ಬಟ್ ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಆರ್ಡ್ರ್ ಒಪ್ಕೊಂಡು ಮಾಡಿಕೊಟ್ಟೆ. ಇನ್ನು ಇದು ಮಗಳಿಗೆ ಮೇಕಪ್ ಮಾಡ್ತಾಯಿದ್ದೀನಿ. ಮಗಳಂತೂ ಕೃಷ್ಣ ಸುಂದರಿ ಅಂತಲೇ ಹೇಳ್ಬೋದು. ಇನ್ನು ಚಿಕ್ಕ ಹುಡುಗಿ ಪಾಪ, ಇನ್ನು 6th ಸ್ಟ್ಯಾಂಡರ್ಡ್ ಅಂತೆ. ಸೊ ನೋಡಿ ಎಷ್ಟು ಲಕ್ಷಣವಾಗಿದ್ದಾಳಲ್ಲ. ಇನ್ನು ಇವ್ರಿಗೂ ಮೇಕಪ್ ಬೇಕಿತ್ತು, ಸ್ವಲ್ಪ ಲೈಟ್ ಮೇಕಪ್ ಅಂತ ಹೇಳಿದ್ರು. ಸರಿ ಅಂತ ಮಗಳಿಗೂ ಮೇಕಪ್ ಮಾಡಿ ಕಳಿಸ್ಕೊಟ್ಟೆ. ಅಂದರೆ ಅಮ್ಮ ಅವ್ರು ಫಸ್ಟ್ಗೆ ಅವ್ರಿಗೆ ಮೇಕಪ್ ಮಾಡಿಬಿಟ್ಟೆ, ಯಾಕೆಂದರೆ ಅವ್ರು ಇದ್ರೇ ಅಲ್ವ ಮನೆಗಳಲ್ಲಿ ಕೆಲಸಗಳಾಗೋದು, ಪೂಜೆಗಳು ಅಂತೆಲ್ಲ. ಫಸ್ಟ್ ಅವ್ರಿಗೆ ಮಾಡಿ ಅವ್ರನ್ನ ಕಳಿಸ್ಕೊಟ್ಟೆ. ಆಮೇಲೆ ಮಗಳಿಗೆ ಮೇಕಪ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಇನ್ನೂ ಒಬ್ಬರು ಇವರ ರಿಲೇಟಿವೇ ಇರಬೇಕು, ಅವ್ರು ಸ್ವಲ್ಪ ಹೇರ್ ಸ್ಟೈಲ್ ಮಾಡಿಕೊಡಿ ಅಂತೇಳಿ ಅವರು ಕೂಡ ಹೇರ್ ಸ್ಟೈಲ್ನ ಮಾಡಿಸ್ಕೊಂಡ್ರು. ಇನ್ನು ಇವ್ರ ಅಮ್ಮನಿಗೂ ಕೂಡ ಎಕ್ಸ್ಟೆನ್ಷನ್ ಹಾಕಿರೋದು ಹೇರ್ಗೆ, ಆವಾಗೇ ನೋಡಿದ್ರಿ ಅನಿಸುತ್ತೆ. ಅವ್ರದ್ದು ಹೇರ್ ತುಂಬಾ ಶಾರ್ಟ್ ಇರೋದು, ಬಟ್ ಎಕ್ಸ್ಟೆನ್ಷನ್ ಎಲ್ಲ ಅವರೇ ತೊಗೊಂಡು ಬಂದಿದ್ದರು, ಹಂಗಾಗಿ ಅದನ್ನು ಹಾಕ್ಕೊಟ್ಟೆ. ಇನ್ನು ಈ ಪಾಪುಗೆ ಅದು ರಿಯಲ್ ಹೇರೇನೆ, ತುಂಬ ಚೆನ್ನಾಗಿ ಲೆಂತಾಗಿದೆ. ನೋಡಿ, ಮೇಕಪ್ ಈ ಥರ ಬಂದಿದೆ. ಮೇಕಪ್ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ. ಇನ್ನು ಅದೇ ಅವ್ರ ರಿಲೇಷನ್ ಅಂತ ಹೇಳಿದ್ನಲ್ಲ, ಇವ್ರದ್ದಂತೂ ಫುಲ್ಲು ಬಾಬ್ ಕಟ್ಟು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಆ ಏರ್ ಪಿನ್ ಏನಿದೆ ಕಿವಿ ಮೇಲ್ಗಡೆ ಅಷ್ಟೇ ಅವ್ರದ್ದು ಕೂದಲಿರೋದು. ಸೊ ಅದಕ್ಕೆ ಇವರು ಎಕ್ಸ್ಟೆನ್ಷನ್ ತಗೊಂಡು ಬಂದಿದ್ರು. ಸರಿ ಅಂತೇಳಿ ಏನೋ ಕಷ್ಟಪಟ್ಟು ಸರ್ಕಸ್ ಮಾಡಿ ಬಾಬ್ ಕಟ್ಟಿಗೆ ಎಕ್ಸ್ಟೆನ್ಷನ್ನು ಅಂತೂ ತುಂಬ ಚೆನ್ನಾಗಿತ್ತು. ಅದನ್ನು ಫಿಕ್ಸ್ ಮಾಡಿ ಇನ್ನು ಸ್ವಲ್ಪ ಹೇರ್ ಸ್ಪ್ರೇ ಎಲ್ಲ ಹೊಡ್ಕೊತ ಸ್ವಲ್ಪ ಹೇರ್ನೆಲ್ಲ ಫ್ಲ್ಯಾಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಅವ್ರದ್ದು ಕೂದಲು, ಒರಿಜಿನಲ್ ಕೂದಲು ಕಾಣಿಸ್ಬಾರ್ದು ಅಂತ ಈ ಥರ ಫ್ಲವರ್ನ ಮುಡಿಸ್ತಾ ಇದ್ದೀನಿ. ಬಟ್ ಚೆನ್ನಾಗಿ ಕುತ್ಕೊಂತು ಅವ್ರಿಗೂ ಎಕ್ಸ್ಟೆನ್ಷನ್ನು. ತುಂಬ ಅಂದರೆ ತುಂಬ ಶಾರ್ಟ್ ಇತ್ತು ಏರಂತೂ. ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.